ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಿಂಡಿ ಟೇಲ್ಸ್ ಬೈ ಶ್ರುತಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಹೆಸರುಬೇಳೆ ಪಾಯಸ. ಹೆಸರುಬೇಳೆ ಪಾಯಸನ ಹೇಗೆ ಮಾಡೋದು ಅಂಥೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಬರ್ರಿ ಈಗ ಪಾಯಸನ ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. ನೋಡಿರಿ, ನಾನಿಲ್ಲಿ ಇದಕ್ಕೆ ಬೇಕಾಗಿರೋಂಥ ಪದಾರ್ಥಗಳನ್ನ ತೋರಿಸ್ತೀನಿ. 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ, ಸ್ವಲ್ಪ ದ್ರಾಕ್ಷಿ, ಬಾದಾಮಿ, ಗಸಗಸೆ. ನೋಡಿರಿ, ಗಸಗಸೆ, ದ್ರಾಕ್ಷಿ, ಬಾದಾಮಿ, ಗೋಡಂಬಿ ಮತ್ತು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಈ ಬಟ್ಲದಲ್ಲಿ 3/4 ಬಟ್ಲಷ್ಟು ಬೇಳೆ ತೊಗೊಂಡಿದ್ದೀನಿ, ಹೆಸರು ಬೇಳೆ. ಈಗ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ನೋಡಿರಿ, ಪ್ಯಾನ್ ಬಿಸಿಯಾಗಿದೆ. ಈ ಬೇಳೆನ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿರಿ, ಇಷ್ಟು ಕೆಂಪಗಾದರೆ ಸಾಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಳೆನ ಬಿಸಿ ಮಾಡ್ಕೊಳ್ರಿ. ನೋಡಿರಿ, ಈಗ ಇದು ಇಷ್ಟ ಆಗಿದೆ. ಇದನ್ನು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಕುಕ್ಕರ್ಗೆ ಹಾಕ್ಕೊಂಡು ನಾವು ಮತ್ತೀಗ ಬೆಲ್ಲನ ಕರಗಿಸೋದಕ್ಕಿಡೋಣ ಫಸ್ಟು. ನೋಡಿರಿ, 1 ಬಟ್ಲ ಬೆಲ್ಲ ತೊಗೊಂಡಿದ್ನಲ್ಲ, ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಳ್ರಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಕರಗಿಸೋದಕ್ಕಿಡ್ತೀನಿ ನಾನು. ನೋಡಿರಿ, ಇದು ಬೆಲ್ಲ ಕರಗೋ ಅಷ್ಟರಲ್ಲಿ ನಾನು ಬೇಳೆನ ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿರಿ, ವಾಶ್ ಮಾಡಿಕೊಂಡು ನೀರು ಹಾಕ್ಕೊಂಡು ಬಂದಿದ್ದೀನಿ. ಇದು 2 ವಿಸಿಲ್ ಆಗಬೇಕು. ಕುಕ್ಕರ್ ಕ್ಲೋಸ್ ಮಾಡಿ 2 ವಿಸಿಲ್ ಹೊಡಿಸ್ತೀನಿ. ಈಗ ಪ್ಯಾನ್ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲನೂ ತುಪ್ಪದಲ್ಲಿ ಹುರ್ಕೊಳ್ಳೋಣ. ನೋಡಿರಿ, ತುಪ್ಪ ಹಾಕ್ತಾಯಿದ್ದೀನಿ. 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಗೋಡಂಬಿ, ಬಾದಾಮಿ ಹಾಕ್ಕೊಂಡಿದ್ದೀನಿ. ಇದೊಂಚೂರು ಕೆಂಪಗಾಗಲಿ, ಆಮೇಲೆ ದ್ರಾಕ್ಷಿ ಹಾಕ್ಕೊಳ್ಳೋಣ. ನೋಡಿರಿ, ದ್ರಾಕ್ಷಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನೆಲ್ಲನೂ ಫ್ರೈ ಮಾಡ್ಕೋಬೇಕು. ಕೊಬ್ಬರಿ ಮತ್ತು ಗಸಗಸೆ ಎಲ್ಲನೂ ಹಾಕಿ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಡೆ ಬೆಲ್ಲ ಕರಗೋದಕ್ಕೆ ಇಟ್ಕೊಂಡಿದ್ದೀನಿ, ಈ ಕಡೆ ಬೇಳೆ ಬೇಯಿಸೋದಕ್ಕೂ ಇಟ್ಕೊಂಡಿದ್ದೀನಿ. ಬೇಗ ಆಗುತ್ತೆ ಅಂತೇಳ್ಬಿಟ್ಟು ನಾನು 3 ಕಡೆನೂ ಒಂದೊಂದು ಇಟ್ಕೊಂಡು ಮಾಡ್ತಾಯಿದ್ದೀನಿ. ಈ ಪೂಜೆಗಳಲ್ಲಿ ನೈವೇದ್ಯಕ್ಕೆ ಬೇಕಾಗುತ್ತಲ್ಲ, ಆವಾಗ ಈ ಥರ ಸ್ವೀಟ್ನ ಮಾಡ್ಕೊಳ್ರಿ ನೀವು. ನೋಡಿರಿ, ಹುಣ್ಣಿಮೆ ಇತ್ತಲ್ಲ, ಅದಕ್ಕೆ ನಾನು ಹೆಸರುಬೇಳೆ ಪಾಯಸ ಮಾಡೋಣ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಹಾಗೆ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ. ನೋಡಿರಿ, ಇಲ್ಲಿ ಬೆಲ್ಲ ಕರಗಿದೆ, ಕುಕ್ಕರು ವಿಸಿಲ್ ಆಗಿದೆ. ನೋಡಿರಿ, ವಿಸಿಲ್ ಹೋಗಿದೆ ಎಲ್ಲ. ನೋಡಿರಿ, ಬೇಳೆ ಇಷ್ಟು ಕುದ್ದಿದೆ. ನೋಡಿರಿ, ಇಷ್ಟು ಮೆತ್ತಗಾದರೆ ಸಾಕಾಗುತ್ತೆ. ಈಗ ಬೆಲ್ಲ ಕರಗಿರೋದನ್ನ ಇದಕ್ಕೆ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲನ ಸೋಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಕೆಲವೊಂದು ಸಲ ಕಸ ಕಡ್ಡಿ ಏನಾದರೂ ಇರುತ್ತಲ್ವ ಬೆಲ್ಲದಲ್ಲಿ, ಅದಕ್ಕೆ ಸೋಸ್ಬಿಟ್ಟು ಹಾಕ್ಕೊಂಡ್ರೆ ಒಳ್ಳೆಯದು. ನೋಡಿರಿ, ಈಗ ಇದು ಕುದೀಲಿ. ಸ್ವಲ್ಪ ಕುದಿ ಬಿದ್ದ ನಂತರ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಆ ಪ್ಯಾನ್ಗೆ ಈ ಬೇಳೆನ ಹಾಕ್ಬಿಡೋಣ. ಬೆಲ್ಲ ಎಲ್ಲ ಕರಗಿದೆಯಲ್ಲ, ಹಾಗಾಗಿ ಬೇಗ ಆಗುತ್ತೆ ಇದು. ನೋಡಿರಿ, ನೀಟಾಗಿ ಇದೆಲ್ಲನೂ ಇದ್ರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ನೋಡಿರಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿರಿ, ಹೆಸರುಬೇಳೆ ಪಾಯಸ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿರಿ, ನಾನು ಲಾಸ್ಟಲ್ಲಿ ಏಲಕ್ಕಿ ಪುಡಿ ಮತ್ತು ಶುಂಠಿ ಪುಡಿ ಹಾಕ್ತೀನಿ. ಏಲಕ್ಕಿ ಪುಡಿ ಇದು ಸ್ವಲ್ಪ ಸಕ್ಕರೆ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಣ ಶುಂಠಿ, ಇದು ಒಣಗಿರೋಂಥ ಶುಂಠಿನ ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಬೆಲ್ಲದಿಂದ ಮಾಡೋಂಥ ಸ್ವೀಟ್ಗೆ ಈ ಒಣ ಶುಂಠಿ ಪುಡಿ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಈಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಪಾಯಸ. ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದ್ಸಲ ಈ ರೆಸಿಪಿ ಟ್ರೈ ಮಾಡಿರಿ. ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂಥೇಳಿ. ನೋಡಿರಿ, ದ್ರಾಕ್ಷಿ, ಗೋಡಂಬಿ, ಕೊಬ್ಬರಿ ಎಲ್ಲನೂ ಹಾಕಿರ್ತೀವಲ್ಲ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ನೈವೇದ್ಯಕ್ಕೆ ಇಡಬೇಕು ಈಗ. ಅದಕ್ಕೋಸ್ಕರ ಪೂಜೆಗಂತಲೇ ನಾವು ಈ ಪ್ಲೇಟ್ ಸಪ್ರೇಟಾಗೆ ತೊಗೊಂಡಿರ್ತೀವಿ. ಅದರಲ್ಲೇ ಪೂಜೆಗೆ ಇಡ್ತಾಯಿದ್ದೀನಿ ನಾನು ಪಾಯಸನ. ನೋಡಿರಿ, ಸ್ವಲ್ಪ ಅದ್ರಲ್ಲಿ ಹಾಕ್ಕೊಂಡು ನೈವೇದ್ಯ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ನಿಮಗೆ ಒಂದು ಬೌಲಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ ಪಾಯಸ ಹೇಗೆ ಬಂದಿದೆ ಅಂಥೇಳಿ. ನೋಡಿರಿ, ದೇವ್ರಿಗೆ ಅಂಥೇಳಿ ಮಾಡಿದ್ದೆ. ಈಗ ಪೂಜೆ ಮಾಡ್ಕೊಂಡು ಬರ್ತೀನಿ ನಾನು. ನೋಡಿರಿ, ಈಗ ಬೌಲಲ್ಲಿ ಪಾಯಸ ಹಾಕಿಬಿಟ್ಟು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ. ನಿಮಗೆ ಸ್ವಲ್ಪ ನೀರು ಬೇಕಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ರಿ. ನಾನು ಸ್ವಲ್ಪ ಗಟ್ಟಿಗೆ ಮಾಡಿದ್ದೀನಿ. ನೋಡಿರಿ, ಬೌಲಲ್ಲಿ ಪಾಯಸ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಟೇಸ್ಟು ಸೂಪರಾಗಿರುತ್ತೆ. ನೋಡಿರಿ, ಎಷ್ಟು ಚೆನ್ನಾಗಿ ಬಂದಿದೆ ಪಾಯಸ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನಷ್ಟು ಈ ಥರದ ರೆಸಿಪೀಸ್ಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.